ತುಂಬಾ ಜನ ಹೇಳ್ತಾ ಇದ್ರು ನನ್ನ ಗಾಡಿದು ಬಜಾಜ್ ಕ್ಯೂಟ್ದು ರಿವ್ಯೂ ಮಾಡಿ ಅಂದ್ಬಿಟ್ಟು. ನಾನು ಇವತ್ತು ಮಾಡ್ತಾ ಇದ್ದೀನಿ ರಿವ್ಯೂ. ನೋಡಿ, ಫುಲ್ಲು ತೋರಿಸ್ತೀನಿ. ನೋಡಿ, ಇದೇ ಬಜಾಜ್ ಗಾಡಿ, ಬಜಾಜ್ ಕ್ಯೂಟು. ನೋಡಿ, ಇದು ಬಂದ್ಬಿಟ್ಟು ಬೂಟ್ ಸ್ಪೇಸ್ ಇಲ್ಲಿ ಕೊಟ್ಟಿದ್ದಾರೆ. ಇಂಜಿನ್ ಬ್ಯಾಕ್ ಸೈಡ್ ಬರುತ್ತೆ. ನೋಡಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ 4 ಡೋರು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ತರ ಲುಕ್ ಬರುತ್ತಿದ್ದು. ಈ ತರ ಬರುತ್ತೆ. ಒಳಗೆ ತೋರಿಸ್ತೀನಿ. ಇದು ಮಾಮೂಲಿ ಬಂದ್ಬಿಟ್ಟು ಕಾರ್ ತರ. ಇದು ಮೀಟರ್ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇದು ಮೀಟ್ರು 70 ಸ್ಪೀಡ್ ಹೋಗುತ್ತೆ. ಗೇರ್ಗಳು ಬಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಈಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಗೇರ್ ಅಲ್ಲಿ ಇದೆ, ಇಲ್ಲಿ ತೋರಿಸ್ತಾ ಇದೆ. ಇದು ಫಸ್ಟ್ ಗೇರು. ಹಿಂಗೆ ಮೇಲೆ ಎತ್ತಿದ್ರೆ ಸೆಕೆಂಡು, ಅಲ್ಲೇ ತೋರಿಸ್ತಾ ಇದೆ. ಥರ್ಡು, ಫೋರ್ತು, ಫಿಫ್ತು. ಇದು ಮೇಲೆ ಕೆತ್ತ ಗೇರು. ಇವಾಗ ಡೌನ್ ಮಾಡ್ಬೇಕಂದ್ರೆ ಸಿಂಪಲ್ ಇಷ್ಟೇ. ಫೋರ್ತು, ಥರ್ಡು, ಸೆಕೆಂಡು, ಫಸ್ಟು. ಇದು ನ್ಯೂಟ್ಲು. ಮತ್ತೆ ಕೆಳಗೆ ಮಾಡಿದ್ರೆ ನ್ಯೂಟ್ಲು. ರಿವರ್ಸ್ ಹೆಂಗ್ ಮಾಡ್ಬೇಕಂದ್ರೆ ಇದು ಮಾಮೂಲಿ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಈ ತರ ಇದನ್ನ ಎತ್ಕೋಬೇಕು. ಹಿಂಗ್ ಎತ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಹಿಂಗ್ ಎತ್ತಿ ಹಿಂಗ್ ಇಳಿಸಿದ್ರೆ ಅಲ್ಲಿ ರಿವರ್ಸ್ ಅಂತ ಬರುತ್ತೆ. ಇದು ರಿವರ್ಸು. ಈಗ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಬೇರೆ ತೋರಿಸ್ತೀನಿ. ಈ ಗಾಡಿನ ಆಫ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮೀಟ್ರು. ಮಾಮೂಲಿ ಮೀಟ್ರ್ ಕೊಡ್ತಾರೆ, ಆಟೋಗೆ ಏನ್ ಮೀಟರ್ ಬರುತ್ತೆ ಆ ತರ ಮೀಟರ್ ಬರುತ್ತೆ. ಮತ್ತೆ ಸ್ಟೆಪ್ನಿ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರ್ತಾರೆ. ನಾವು ಫ್ರಂಟು ಇಕ್ಕೋಬಹುದು, ಇಲ್ಲಾದ್ರೆ ಒಂಚೂರು ಚೆನ್ನಾಗಿರುತ್ತೆ, ಮುಂದ್ಗಡೆ ಐಟಮ್ ಎಲ್ಲ ಇಕ್ಕೋಬಿಡ್ಬೋದು. ಮತ್ತೆ ಮಾಮೂಲಿ ಸ್ಟೀರಿಂಗ್ ಎಲ್ಲ ಕಾರ್ ತರನೇ. ಇದು ಹಾರನ್ನು ಮೇಲೆ ಬರುತ್ತೆ. ಮತ್ತೆ ಇದು ಬಂದ್ಬಿಟ್ಟು ವೈಫರ್ ಆನ್ ಅಂಡ್ ಆಫ್ ಕಾರಲ್ಲಿ ಬರುತ್ತಲ್ಲ ಆ ತರನೇ ಬರುತ್ತೆ. ಮತ್ತೆ ಇದು ಹೆಡ್ಲೈಟ್, ಹೈ ಬಿಮ್ಮು, ಲೋ ಬಿಮ್ಮು ಈ ಕಡೆದು. ಮತ್ತೆ ಇಂಡಿಕೇಟರ್ ಇದರಲ್ಲೇ ಬರುತ್ತೆ. ಇನ್ನೊಂದು ಮಾಮೂಲಿ ಕ್ಲಚ್ಚು, ಬ್ರೇಕು, ಎಕ್ಸ್ಲೇಟ್ರು. ಇದು ಎಕ್ಸ್ಲೇಟ್ರು, ಇದು ಬ್ರೇಕು, ಇದು ಕ್ಲಚ್. ಮಾಮೂಲಿ ಕಾರಲ್ಲಿ ಹೆಂಗ್ ಬರುತ್ತೆ ಅದೇ ತರ ಬರುತ್ತೆ. ಮತ್ತೆ ಸೀಟ್ಗಳು ಇಷ್ಟು ಚಿಕ್ಕದಾಗಿ ಬರ್ತವೆ ನೋಡಿ, ಈ ತರ ಬರುತ್ತೆ ಸೀಟು. ಇದು ಕಂಪ್ನಿ ಸೀಟು. ಇದು ನಾನು ಆಲ್ಟ್ರೇಷನ್ ಮಾಡ್ಕೊಂಡಿರೋದು, ಕಾರ್ ಸೀಟ್ ಹಾಕ್ಸ್ಕೊಂಡಿದ್ದೀನಿ. ಯಾಕಂದ್ರೆ ಅವಾಗ ಮಲಗ್ತಾ ಇರ್ತೀನಿ, ಅದಕ್ಕೋಸ್ಕರ ಇದನ್ನ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇದು ಬಂದ್ಬಿಟ್ಟು ಗ್ಯಾಸ್ ಟ್ಯಾಂಕು. ಇಲ್ಲಿ ಕೊಟ್ಟಿದ್ದಾರೆ ಗ್ಯಾಸ್ ಟ್ಯಾಂಕು. ಇದು ಹ್ಯಾಂಡ್ ಬ್ರೇಕು. ಇದು ಒಂದೊಂದ್ಸಲ ಕರೆಕ್ಟಾಗಿ ವರ್ಕ್ ಆಗಲ್ಲ. ಮತ್ತೆ ಇದೆಲ್ಲ ಮಾಮೂಲಿ, ಇದು ಮಾಮೂಲಿ ಐಟಮ್ಗಳು ಇಕ್ಕೊಳಕ್ಕೆ. ಇದು ಒಂಚೂರು ಐಟಮ್, ವಾಟರ್ ಬಾಟ್ಲು ಅವೆಲ್ಲ ಇಕ್ಕೊಳಕ್ಕೆ. ನಾನು ಏನೇನೋ ಐಟಮ್ ಇಕ್ಕೊಂಡಿದ್ದೀನಿ. ಈ ಕಡೆ ಇದು ಬಂದ್ಬಿಟ್ಟು CNG, ಇದು ಪೆಟ್ರೋಲು, ಇದು ಪಾರ್ಕಿಂಗ್ ಲೈಟು. ಇದು ನಾನು ಇಲ್ಲಿ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಮಾಮೂಲಿ ಇದಕ್ಕೆ 4 ಟೈರ್ ಬರುತ್ತೆ. 1, 2, 3, 4. ಯಾಕಂದ್ರೆ ಕೆಲವ್ರು ಕೇಳ್ತಾರೆ, ಸರ್ ಇದು 3 ವೀಲರ 4 ವೀಲರ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ತೋರಿಸ್ದೆ. ಇದು 4 ವೀಲರು, ಅದಕ್ಕೆ ಈಗ ವೀಲ್ ಇದು ಮಾಡಿದ್ದು. ಮತ್ತೆ ಹಿಂದೆ ಸೀಟು ಈ ತರ ಬರುತ್ತೆ, ಒಂಚೂರು ಕಾರ್ ತರ, ಚಿಕ್ಕ ಕಾರ್ ತರ ಬರುತ್ತೆ. ಮತ್ತೆ ಆ ಕಡೆ ಈ ತರ ಸ್ಪೇಸು ಇಲ್ಲೂ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡು ಇಲ್ಲೇನೋ ಮಡ್ಕೊಬಿಡ್ಬೋದು. ಈ ಕಡೆನೂ ಕೊಟ್ಟವ್ರೆ, ಮತ್ತೆ ಫ್ರಂಟಲ್ಲೂ ಕೊಟ್ಟವ್ರೆ. ನಾನು ಬಾಟ್ಲ್ಗಳು ಮಡ್ಬಿಟ್ಟು ತುಂಬಿಸಿದ್ದೀನಿ. ಮತ್ತೆ ಇದು ಬಂದ್ಬಿಟ್ಟು ಫ್ಯಾನು, ಮಾಮೂಲಿ ಕೂಲರ್ ತರ. ಈ ಸೆಕೆಗೆಲ್ಲ ಜಾಸ್ತಿ, ಈ ಬಿಸಿಲಿಗೆಲ್ಲ ಇದು ಯೂಸ್ ಮಾಡಿದ್ರೆ ಫುಲ್ ಹೀಟ್ ಏರ್ ಬರುತ್ತೆ. ಏನೋ ನಾರ್ಮಲ್ ಟೈಮಲ್ಲಿ ಯೂಸ್ ಮಾಡ್ಕೋಬಹುದು ಅಷ್ಟೇ. ಮತ್ತೆ ಇದಾದ್ಮೇಲೆ ಇದು ಕಾರ್ ತರ ಸಿಸ್ಟಮು, ಬಿಸಿಲಿಗೆ ಇದು ಮಾಡ್ತಾರಲ್ಲ ಅದು ಕೊಟ್ಟವ್ರೆ. ಮತ್ತೆ SOS ಕೊಟ್ಟವ್ರೆ. ಮತ್ತೆ ಸೀಟ್ ಬೆಲ್ಟ್ ಕೊಟ್ಟವ್ರೆ 1, 2. ಮತ್ತೆ ಬ್ಯಾಕ್ ಸೈಡು ಇಲ್ಲಿ ಕಟ್ ಆಗ್ಬಿಟ್ಟಿದೆ, ಯಾಕಂದ್ರೆ ಬ್ಯಾಕ್ ಸೈಡ್ ಅಷ್ಟೊಂದು ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಆಲ್ರೆಡಿ ಕಟ್ ಮಾಡೋರು ಅವ್ರೆ. ಮತ್ತೆ ಅಷ್ಟೇ. ಬನ್ನಿ ಈಗ ಬ್ಯಾಕ್ ಸೈಡ್ ತೋರಿಸ್ತೀನಿ. ಇಂಜಿನ್ ಯಾವ ತರ ಬರುತ್ತೆ ಅಂದ್ಬಿಟ್ಟು. ನೋಡಿ, ಹಿಂದ್ಗಡೆ ಈ ತರ ಕೀ ಕೊಟ್ಟವ್ರೆ, ಹಿಂಗ್ ಓಪನ್ ಮಾಡ್ಕೊಳೋದು. ನೋಡಿ, ಇದೇ ಇಂಜಿನು. ಇದು ಬಂದ್ಬಿಟ್ಟು ಕೂಲೆಂಟ್ ಆಯಿಲು, ಬ್ಯಾಟ್ರಿ. ಇದು ಮಾಮೂಲಿ ಇಂಜಿನ್, ಇದು ಏರ್ ಫಿಲ್ಟ್ರು. ನನಗಷ್ಟೇ ಗೊತ್ತಿರೋದು. ಮತ್ತೆ ಇದು ಬಂದ್ಬಿಟ್ಟು CC ಎಷ್ಟು ಬರುತ್ತೆ ಅಂತಂದ್ರೆ 216 CC ಬರುತ್ತೆ ಈ ಗಾಡಿ.
216 cc. ಮತ್ತೆ ಇದು ಸ್ಪೀಡ್ ಬಂದ್ಬಿಟ್ಟು 70 ಹೋಗುತ್ತೆ, 70 ಮೇಲೆ ಹೋಗಲ್ಲ. ಮತ್ತೆ ಇದು ಬಂದ್ಬಿಟ್ಟು ಪೆಟ್ರೋಲ್ ಅಲ್ಲಿ 35 ಕಿಲೋಮೀಟರ್ ಕೊಡುತ್ತೆ 1 ಲೀಟರ್ಗೆ. ಮತ್ತೆ CNG ಗೆ 43. ಆದ್ರೆ ಇವ್ರ ಕಂಪ್ನಿ ಕ್ಲೈಮ್ ಮಾಡ್ತಾ ಇರೋದು, ಅದರಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಫುಲ್ಲು ಇವ್ರು ಹೇಳ್ದಂಗೆ ಬರಲ್ಲ. ಮತ್ತೆ ಇದು ಬಂದ್ಬಿಟ್ಟು ಫುಲ್ಲು ಸ್ಟ್ರಾಂಗ್ ಬಾಡಿ, ಫುಲ್ ಮೆಟಲ್ ಬರುತ್ತೆ ಜಾಸ್ತಿ ಇದರಲ್ಲಿ. ಮತ್ತೆ ನೋಡಿ ಅಷ್ಟೇ, ಮಾಮೂಲಿ ಇದನ್ನ ಎತ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡೋದು, ಈ ತರ ಆಪ್ಷನ್. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಪೆಟ್ರೋಲ್ದು ಈ ಕಡೆ ಕೊಟ್ಟಿದ್ದಾರೆ. ಪೆಟ್ರೋಲು ಇದು ಪೆಟ್ರೋಲು. ಮತ್ತೆ CNG ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಇದು CNG ಇಲ್ಲಿ ಹಾಕ್ಬೇಕು. CNG ಹಾಕೋವಾಗ ಈ ಗಾಡಿಯಲ್ಲೆಲ್ಲ ಪ್ಯಾಸೆಂಜರ್ ಎಲ್ಲ ಇಳ್ಕೋಬೇಕು, ಹಂಗೆ ಹತ್ತಲ್ಲ. ನೋಡಿ ಇದು CNG ಟ್ಯಾಂಕು. ಮತ್ತೆ ಇದು ಬಂದ್ಬಿಟ್ಟು ಬ್ರೇಕ್ ಆಯಿಲು. ಇದು ಬ್ರೇಕ್ ಆಯಿಲು. ಮತ್ತೆ CNG ಗೇಜ್ ಕೊಟ್ಟಿದ್ದಾರೆ ಇಲ್ಲಿ. ಇದು CNG ಗೇಜು. ಇದು ವಾಟರ್ ಹಾಕೊಳೋದು. ಇದು ಏನ್ ವಾಟರ್ ಅಂತಂದ್ರೆ ಇದು ವೈಫರ್ ವಾಟರ್ ಇಲ್ಲೇ ಕೊಟ್ಟಿದ್ದಾರೆ. ಮತ್ತೆ ಇದೆಲ್ಲ ನಾರ್ಮಲ್ ಹೆಡ್ಲೈಟ್ಸ್, ಕಾರ್ ತರ ಬರುತ್ತಲ್ಲ ಆ ತರ ಕಾರ್ ಲುಕ್ ಅಲ್ಲಿ ಬರುತ್ತೆ. ಇದು ಚಿಕ್ಕ ಕಾರ್ ಲುಕ್ ಅಲ್ಲಿ ಬರುತ್ತೆ, ಆದ್ರೆ ಇದನ್ನ ಕ್ವಾರ್ಟರ್ ಸೈಕಲ್ ಅಂತಾರೆ. ಮತ್ತೆ ಇದು ಬರೀ ಶಾರ್ಟ್ ರೈಡ್ಸ್ ಮಾತ್ರ ಯೂಸ್ ಆಗುತ್ತೆ. ಅಂದ್ರೆ ಲಾಂಗ್ ರೈಡ್ಸ್ಗೆಲ್ಲ ಇದು ಸೆಟ್ ಆಗಲ್ಲ. ಓನ್ಲಿ ಚಿಕ್ಕ ರೈಡ್, ಆಟೋದಲ್ಲಿ ಚಿಕ್ಕ ರೈಡ್ ಹೊಡಿತಾರಲ್ಲ ಆ ತರ ರೈಡಿಗೆ ಸೆಟ್ ಆಗುತ್ತೆ. ಲಾಂಗ್ ರೈಡ್ಗೆಲ್ಲ ಸೆಟ್ ಆಗಲ್ಲ, ಬೇಗ ಹೀಟ್ ಆಗೋದು, ಬೇರೆ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಜಾಸ್ತಿ ಸ್ಪೀಡಲ್ಲಿ ಲಾಂಗ್ ಹೋಗಿದ್ರೆ ಅದೇ ಪ್ರಾಬ್ಲಮ್ ಇದರಲ್ಲಿ. ಮತ್ತೆ ಇದರಲ್ಲಿ 3 ವೀಲರ್ ಆಟೋ ತರ ಪಿಕಪ್ ಅಷ್ಟೊಂದಿಲ್ಲ. ಸಡನ್ ಪಿಕಪ್ ಎಲ್ಲ ಎತ್ಕೊಳಲ್ಲ, ಒಂಚೂರು ಲಾಂಗ್ ಪಿಕಪ್ ಎತ್ಕೊಳುತ್ತೆ. ಆದ್ರೆ ಅಷ್ಟೊಂದು ಇಲ್ಲ, ಯಾಕಂದ್ರೆ ಅದೆಲ್ಲ ಆಟೋ ಎಲ್ಲ ಮಸ್ತಾಗಿ ಕೊಟ್ಟಿದ್ದಾರೆ. ಇವಾಗ BS7 ಎಲ್ಲ ಬಂದಿದೆ, ಸೂಪರ್ ಆಗಿದೆ. ಅದು ಮಾತ್ರ ಅದು ಜಿ ಅಂತ ಹೋಗ್ಬಿಡುತ್ತೆ. ಇದು ಅಷ್ಟೊಂದು ಸ್ಪೀಡ್ ಅನ್ನೋದು ಇದರಲ್ಲಿ ತಗೋಬಾರ್ದು, ಜಾಸ್ತಿ ಸ್ಪೀಡ್ ಹೋಗುತ್ತಂತ ಮೈಂಡಲ್ಲಿ ಇಕ್ಕೋಬಾರ್ದು. ಇದು ಅಷ್ಟೊಂದು ಸ್ಪೀಡ್ ಏನು ಹೋಗಲ್ಲ, ಸಿಟಿ ರೈಡ್ ಕೊಟ್ಟಿದಾರಲ್ಲ, ನಾರ್ಮಲ್ ಸ್ಪೀಡ್ ಹೋಗುತ್ತೆ. ಮತ್ತೆ ಅಷ್ಟೇ. ಇದನ್ನ ನಿಮ್ಗೆ ಏನಾನ ಡೌಟ್ ಇದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ, ನಾನು ಅದನ್ನ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ತುಂಬಾ ಜನ ಕೇಳ್ತಾ ಇದೆಯಾ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ನನ್ನ ಎಕ್ಸ್ಪೀರಿಯನ್ಸ್ ಈ ಗಾಡಿಯಲ್ಲಿ ಆಗಿದೆ. ಮತ್ತೆ ಸರ್ವಿಸ್ ಬಂದ್ಬಿಟ್ಟು ಲೋ ಕಾಸ್ಟ್ ಸರ್ವಿಸ್ ಅಂತ ಕಂಪ್ನಿ ಕ್ಲೈಮ್ ಮಾಡುತ್ತೆ. ಆದ್ರೆ ಆಟೋಕ್ಕಿಂತ ಒಂದು 500-1000 ರೂಪಾಯಿ ಜಾಸ್ತಿ ಆಗುತ್ತೆ ಇದಕ್ಕೆ. ಯಾಕಂದ್ರೆ ಅದಕ್ಕೆ 4 ಚಕ್ರ ಲೈನಿಂಗ್ ಎಷ್ಟಾಗ್ಬೋದು, ಅದಕ್ಕೆ ಇನ್ನೊಂದು ಚಕ್ರ ಇದಕ್ಕೆ ಎಕ್ಸ್ಟ್ರಾ ಅಲ್ವಾ, ಕಾರ್ ತರ, ಅದಕ್ಕೆ ಒಂದು ಚಕ್ರ ಎಕ್ಸ್ಟ್ರಾ ಆಗುತ್ತೆ. ಅದೊಂದು 1000 ರೂಪಾಯಿ ಆದ್ರೆ ಇದು 1500, 1600, 1700 ಆ ತರ ಲೆಕ್ಕದಲ್ಲಿ ಬರುತ್ತೆ ಇದು ಸರ್ವಿಸ್ ಅಷ್ಟೇ. ಮಿಕ್ಕಿದೆಲ್ಲ ಸೇಮ್ ನೋಡಿ. ಮತ್ತೆ ಇನ್ನೊಂದು ಇದು ಡೋರ್ ಓಪನ್ ಮಾಡೋದು. ಕೆಲವ್ರಿಗೆ ಇದು ಗೊತ್ತಿಲ್ಲ, ಕೆಲವ್ರು ಯಾವ ತರ ತೆಗಿಬೇಕು ಅಂತ ಮಾಡ್ತಾರೆ. ಇದು ಬಂದ್ಬಿಟ್ಟು ಹಿಂಗೆ, ಇದು ಬಂದ್ಬಿಟ್ಟು ಪರ್ಮನೆಂಟ್ ಲಾಕ್ ಆಗುತ್ತೆ. ಇವಾಗ ಓಪನ್ ಆಗಲ್ಲ. ಇದು ಈ ಕಡೆ ತಿರುಗಿಸಿ ಹಿಂಗ್ ಓಪನ್ ಮಾಡಬೇಕು, ಅವಾಗ ಓಪನ್ ಆಗುತ್ತೆ ಇದು ಡೋರು. ಮತ್ತೆ ಫ್ರಂಟ್ ಇಂದ ತೋರಿಸ್ತೀನಿ ನೋಡಿ. ಫ್ರಂಟ್ ಅಂತ ಬಂದ್ಬಿಟ್ಟು ಈ ತರ ಬರುತ್ತೆ, ಹಿಂಗ್ ತೆಗಿಯೋದು ನೋಡಿ. ಸೈಡ್ ಲುಕ್ ಈ ತರ ಬರುತ್ತೆ. ಇದು ಬ್ಯಾಕ್ ಲುಕ್ ತೋರಿಸ್ತೀನಿ ನೋಡಿ. ಇದು ಬ್ಯಾಕ್ ಲುಕ್, ಇದು ಮತ್ತೆ ಸೈಡ್ ಲುಕ್. ಇದು ಬಂದ್ಬಿಟ್ಟು ಇಲ್ಲಿಂದ ಫ್ರಂಟ್ ಲುಕ್ ಬರುತ್ತೆ. ಇದು ನೋಡಿ, ಅಷ್ಟೇ ಸಿಂಪಲ್. ಏನಾನ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಏನಾನ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾನು ಕ್ಲಿಯರ್ ಮಾಡ್ತೀನಿ. ಯಾಕಂದ್ರೆ ವಿಡಿಯೋನೇ ಮಾಡ್ಬಿಟ್ಟಿದ್ದೀನಿ, ಅದು ಕ್ಲಿಯರ್ ಮಾಡಲೇಬೇಕು, ಇಲ್ಲ ಅಂತಂದ್ರೆ ಟೆನ್ಷನ್ ಆಗ್ಬಿಡುತ್ತೆ. ಮತ್ತೆ ಸಿಕ್ಕನ ಇದೇ ತರ ಬೇರೆ ಯಾವ್ದಾನ ವಿಡಿಯೋದಲ್ಲಿ.